ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹರ್ಷಿತಾ ಕಿಚನ್ ಕ್ರಿಯೇಷನ್ಸ್. ಈ ವಿಡಿಯೋದಲ್ಲಿ ಸೋರೆಕಾಯಿ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮಕ್ಕಳು ಸಂಜೆ ಹೊತ್ತು ಸ್ಕೂಲಿಂದ ಬಂದು ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದಾಗ ಈ ರೀತಿ ಮಾಡಿಕೊಟ್ರೆ ಅವರು ತುಂಬ ಖುಷಿಯಿಂದ ತಿಂತಾರೆ. ಇದು ಎಲ್ರಿಗೂ ತುಂಬ ಒಳ್ಳೆಯದು. ನಾನು ಬೇಕಾಗಿರುವ ಪದಾರ್ಥನ ತೋರಿಸ್ಕೊಡ್ತಿದ್ದೀನಿ. 5 ಮೆಂಬರ್ಸ್ಗೆ ಆಗೋಷ್ಟು ತೊಗೊಳ್ತಿದ್ದೀನಿ. ಒಂದು ಸೋರೆಕಾಯಲ್ಲಿ ನಾನು ಅರ್ಧ ಸೋರೆಕಾಯಿ ಮಾತ್ರ ಈ ಪಕೋಡಾಗೆ ಯೂಸ್ ಮಾಡ್ಕೊತಿದ್ದೀನಿ. ಮುಂಚೆನೇ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಗ್ರೀನ್ ಕಲರ್ ಸಿಪ್ಪೆ ಇರುತ್ತಲ್ಲ, ಅದನ್ನೆಲ್ಲ ತೆಗೆದು ಇಟ್ಕೊಳ್ಬೇಕು. ಈಗ ದಪ್ಪನೆ ತುರಿದು ಇಟ್ಕೊಳ್ಳಿ ಅರ್ಧ ಕಾಯಿನ. ಇದು ಎಲ್ರಿಗೂ ತುಂಬ ಒಳ್ಳೆಯದು. ಈಗ ತುರಿದು ಇಟ್ಕೊಂಡಿರೋ ಅಂಥ 1 ಕಪ್ ಆಗುವಷ್ಟು ಸೋರೆಕಾಯಿನ ತೊಗೊಂಡಿದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿ, ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕರಿಬೇವಿನ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿರೋ ಅಂಥ 3 ಈರುಳ್ಳಿ ತೊಗೊತಿದ್ದೀನಿ. ಶುಂಠಿ ಪೌಡರು, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ತೊಗೊತಿದ್ದೀನಿ. ಇದನ್ನು ನುಣ್ಣಗೆ ಕುಟ್ಕೊಂಡು ಇಟ್ಕೊಳ್ಳಿ. ಚಿಟಿಕೆ ಅಷ್ಟು ಸೋಡಾ, ಅರ್ಧ ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅಷ್ಟು ಅರಿಶಿನ, ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನ್ ತೊಗೊತಿದ್ದೀನಿ. 2 ಕಪ್ ಕಡಲೆ ಹಸಿಟ್ಟು, 3/4 ಕಪ್ ಅಕ್ಕಿ ಹಸಿಟ್ಟು, ಮಾಡೋದಕ್ಕೆ ಎಣ್ಣೆ ತೊಗೊಳ್ತಿದ್ದೀನಿ. ಈಗ ಒಂದು ಬೌಲ್ಗೆ ತುರಿದಿಟ್ಕೊಂಡಿರೋ ಅಂತಹ ಸೋರೆಕಾಯಿ ಹಾಕ್ಕೊಳ್ತಿದ್ದೀನಿ. ಕೊತ್ತಂಬರಿ, ಪುದೀನ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಪುದೀನ ಇದ್ದರೆ ಪುದೀನನೂ ಹಾಕ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ ಜಜ್ಜಿಟ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊತಿದ್ದೀನಿ. ಉಪ್ಪು, ಅರಿಶಿನ, ಖಾರ, ಜೀರಿಗೆ, ಸೋಡಾ ಎಲ್ಲ ಹಾಕ್ಕೊಳ್ತಿದ್ದೀನಿ. ಕಡಲೆ ಹಸಿಟ್ಟು 2 ಕಪ್ ಹಾಕ್ಕೊಳ್ತಿದ್ದೀನಿ. ಅಕ್ಕಿ ಹಸಿಟ್ಟು 3/4 ಕಪ್ ಹಾಕ್ಕೊಳ್ತಿದ್ದೀನಿ. ಈಗ ಕಾದಿರೋ ಅಂತಹ 2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಕಾದಿರೋ ಅಂಥನ್ನ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಇದ್ರ ಜೊತೆಯಲ್ಲಿ ಬಾಂಬೆ ರವೆ ಇದ್ರೂ ಹಾಕ್ಕೊಳ್ಳಿ, ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಬೆರ್ತೋ ಹಂಗೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಅದಕ್ಕೆ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮುಂಚೆನೇ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಈಗ ಪಕೋಡಾಗೆ ಯಾವ ಥರ ಹಾಕ್ಕೊಳ್ತೀವೋ ಅದೇ ಥರನೇ ಚಿಕ್ಕದಾಗಿ ಹಾಕ್ಕೊಳ್ಳಿ, ದಪ್ಪ ಹಾಕ್ಕೊಳ್ಬೇಡಿ. ಒಂದೊಂದಾಗಿ ಹಾಕ್ಕೊಳ್ತಾ ಹೋಗಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಣ್ಣೆನ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ. ಒಂದೊಂದಾಗಿ ಹಾಕ್ಕೊಳ್ತಾ ಹೋಗಿ. ಇದು ಬಾಡಿನ ಡಿಹೈಡ್ರೇಷನ್ ಮಾಡಲ್ಲ. ಸೋರೆಕಾಯಿ ತುಂಬ ಒಳ್ಳೆಯದು. ಸೌಟಿನ ಸಹಾಯದಿಂದ ತಿರುಗಿಸ್ಕೊಳ್ಳಿ. ಲೈಟ್ ಬ್ರೌನಿಷ್ ಕಲರ್ ಆಗಿದ ತಕ್ಷಣ ಸ್ಟ್ರೈನರ್ ಸಹಾಯದಿಂದ ತಿರುಗಿಸ್ಕೊಳ್ಳಿ. ಸೀದೋದ್ರೆ ಚೆನ್ನಾಗಿರಲ್ಲ ಟೇಸ್ಟ್. ಈಗ ಸ್ಟ್ರೈನರ್ ಸಹಾಯದಿಂದ ಟಿಶ್ಯೂ ಬೌಲ್ಗೆ ತಗೊಳ್ಳಿ.
ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಇದಕ್ಕೆ ಟೊಮೆಟೊ ಕೆಚಪ್ಪು ಕಾಂಬಿನೇಷನ್ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.